ಹನುಮತೆ ಬಲಿಷ್ಠ ವಶೀಕರಣ ಮಂತ್ರ. ನೋಡಿ, ಹನುಮಂತನನ್ನು ನಾವಿವತ್ತು ನಮ್ಮ ಹಿಂದೂ ಪ್ರಧಾನ ಮುಖ್ಯ ದೈವಿಕವಾಗಿ ನಾವು ಹನುಮಂತನನ್ನು ನಾವು ಪೂಜಿಸ್ತೇವೆ, ನಾವು ಆರಾಧಿಸುತ್ತೇವೆ ವೀಕ್ಷಕರೇ. ಈ ಹನುಮಂತನ ಒಂದು ಬಲಿಷ್ಠ ಮಂತ್ರ, ವಶೀಕರಣ ಮಂತ್ರ, ಈ ಮುಖ್ಯ ಪ್ರಾಣನ ಒಂದು ಬಲಿಷ್ಠವಾದಂತಹ ಒಂದು ವಶೀಕರಣ ಮಂತ್ರದಿಂದ ಇವತ್ತು ನಾವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿರಬಹುದು, ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ವಿಚಾರದಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ಆಗಿರ್ಬೋದು, ಈ ಮುಖ್ಯ ಪ್ರಾಣ ಮಂತ್ರ ಅಂದರೆ ಹನುಮಾನ್ ಮಂತ್ರದಿಂದ ನಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಸುಲಭವಾಗಿ ಇವತ್ತು ನಮ್ಮ ಹತ್ರ ನಾವು ಬರಮಾಡ್ಕೊಳ್ಬೋದು ವೀಕ್ಷಕರೇ. ದೈವಿ ಭಕ್ತಿಯಿಂದ ನೀವು ಮನಸ್ಸು ಏಕಾಗ್ರತೆಯಿಂದ ನಿರ್ಮಲವಾದಂತಹ ಒಂದು ಮನಸ್ಸಿನಿಂದ ನೀವು ಶನಿವಾರದ ದಿನ ಈ ಒಂದು ಕಾರ್ಯವನ್ನು ನೀವು ಮಾಡಿದ್ರೆ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ನಿಮ್ಮ ಬಳಿ ಬಂದು ಸೇರಿಕೊಳ್ಳುವಂತಹ ಒಂದು ವಿಚಾರ ಆಗ್ತದೆ ವೀಕ್ಷಕರೇ. ದಯವಿಟ್ಟು ಕೆಟ್ಟ ಉದ್ದೇಶ ಇಟ್ಕೊಂಡು ಯಾವುದೂ ಇದನ್ನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಈ ಹನುಮತೆ ಬಲಿಷ್ಠವಾದಂತಹ ಒಂದು ಮಂತ್ರದಿಂದ ನೀವು ಕಳ್ಕೊಂಡಂತಹ ವ್ಯಕ್ತಿಯನ್ನು ಮರಳಿ ಪಡ್ಕೊಂಡು ಜೀವನದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯಿಂದ ನೀವು ಇರಲಿಕ್ಕೆ ಒಂದು ಸರಳ ಪರಿಹಾರ ಮಾರ್ಗ ಇದು ವೀಕ್ಷಕರೇ. ನೋಡಿ, ಹಾಗಾದರೆ ಈ ಶನಿವಾರ ದಿನ ನಾವು ಹೇಗೆ, ಯಾವ ರೀತಿ ಮಾಡಿದ್ರೆ ನಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಾವು ಬರಮಾಡ್ಕೊಳ್ಬೋದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶನಿವಾರದ ದಿನ ನೀವು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ವೀಕ್ಷಕರೇ, ನೀವು ಒಂದು ಹನುಮನ ವಿಗ್ರಹ ಅಂದರೆ ಹನುಮನ ಫೋಟೋ ಆಗಿರ್ಬೋದು ಅಥವಾ ಒಂದು ಹನುಮನ ವಿಗ್ರಹ ಒಂದು ಮುಂದೆ ನೀವು ಕುಳಿತುಕೊಳ್ಳಿ. ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ, ಆಯಿತಾ? ಆ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಕ್ಕದ ಗಿಡದ ಎಲೆಯನ್ನು ನೀವು ಒಂದು ಶುದ್ಧ ಹಸುವಿನ ಹಾಲಲ್ಲಿ ಅಥವಾ ಒಂದು ಗಂಜಲದಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಅದನ್ನು ತೊಳಿರಿ ವೀಕ್ಷಕರೇ, ಆಯಿತಾ? ಹಸುವಿನ ಹಾಲು ಅಥವಾ ಗಂಜಲದಲ್ಲಿ ನೀವು ಆ ಎಕ್ಕದ ಗಿಡದ ಎಲೆಯನ್ನು ತೊಳೆದುಬಿಟ್ಟು, ಈಗ ನಾನು ಹೇಳ್ತಾ ಇರೋಂತಹ ಈ ಹನುಮತೆ ಬಲಿಷ್ಠ ಮಂತ್ರ ನೋಡಿ, ಇಲ್ಲಿ ಡಿಸ್ಪ್ಲೇನಲ್ಲೂ ಕೂಡ ನಿಮಗೆ ಇಲ್ಲಿ ಎಕ್ಕದ ಗಿಡದ ಮೇಲೆ ಬರೆದಿರೋಂಥದ್ದು ಕಾಣ್ತಾ ಇದೆ ನಿಮಗೆ. ಓಂ ನಮೋ ಹನುಮತೆ ಹಯಗ್ರೀವಾಯ ರೀಂ 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 ವಶಂ ಪಟ್ ಸ್ವಾಹ. ಈ ಒಂದು ಹನುಮತೆ ಬಲಿಷ್ಠವಾದಂತಹ ಮಂತ್ರವನ್ನು ನೀವು ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ನೀವು ಇದನ್ನು ಬರೆದ್ಬಿಟ್ಟು ವೀಕ್ಷಕರೇ, ಸಂಪೂರ್ಣವಾಗಿ ನೀವು ಅವತ್ತು ಒಂದು ಆ ಹನುಮನ ವಿಗ್ರಹದ ಮುಂದೆ ನೀವು ಅದನ್ನು ಇಟ್ಬಿಡಿ. ನೋಡಿ, ಇನ್ನೊಂದು ನಾನು ಹೇಳ್ತೀನಿ ಕೇಳಿ. ಆ ಮಂತ್ರವನ್ನು ಬರೆಯಬೇಕಾದ್ರೆ ನಿಮ್ಮ ಮನಸ್ಸು ಧ್ಯಾನ ಚಿತ್ತ ಮನಸ್ಸಾಗಿರಬೇಕು, ಏಕಾಗ್ರತೆ ಇರಬೇಕಾಗ್ತದೆ. ಮನಸ್ಸು ಚಂಚಲತೆಯಿಂದ ಇರಬಾರ್ದು. ದೃಢವಾದ ಮನಸ್ಸು, ಏಕಚಿತ್ತ ಮನಸ್ಸಿನಿಂದ ನೀವು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರು ಬರಬೇಕು ನಿಮಗೆ, ಅಂತಹವರ ಒಂದು ಮನಸ್ಸನ್ನು ನೆನೆಸ್ಕೊಳ್ತಾ ನೀವು ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಓಂ ನಮೋ ಹನುಮತೆ ಹಯಗ್ರೀವಾಯ ರೀಂ 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 ವಶಂ ಪಟ್ ಸ್ವಾಹ ಅಂತ ಹೇಳಿ ಸರಳವಾದಂತಹ ಒಂದು ಹನುಮತೆ ಬಲಿಷ್ಠ ಮಂತ್ರವನ್ನು ಬರೆದುಬಿಟ್ಟು ನೀವು ನಿಮ್ಮ ಆ ಹನುಮನ ಒಂದು ಪಾದದಡಿ ಅಂದರೆ ಆ ಫೋಟೋ ಮುಂಭಾಗದಲ್ಲಿ ನೀವು ಅದನ್ನು ಇಟ್ಬಿಡಿ. ಅದನ್ನು ಆಯಿತಾ? ಇಟ್ಬಿಟ್ಟು ವೀಕ್ಷಕರೇ, ನೀವು ಶನಿವಾರ ಪೂರ್ತಿ ನೀವು ಅದನ್ನು ಹಾಗೆ ಶನಿವಾರ ಪೂರ್ತಿ ಅದು ನಿಮ್ಮ ಒಂದು ಹನುಮನ ವಿಗ್ರಹದ ಮುಂದೆ ಇಟ್ಬಿಟ್ಟು ವೀಕ್ಷಕರೇ, ಅದನ್ನು ಸಂಪೂರ್ಣವಾಗಿ ಹಾಗೆ ಒಣಗಲಿಕ್ಕೆ ಬಿಡಿ ಅದನ್ನು, ಆಯಿತಾ? ಅದು ಸಂಪೂರ್ಣ ಒಣಗಿದ ನಂತರ ಆ ಎಕ್ಕದ ಗಿಡದ ಎಲೆ ಏನಿದೆ, ಮಂತ್ರ ಬರೆದಿರುವಂತಹ ಎಕ್ಕದ ಗಿಡದ ಎಲೆ ಏನಿದೆ, ಅದು ಸಂಪೂರ್ಣವಾಗಿ ಅದು ಪುಡಿ ಆಗುವವರೆಗೂ ನೀವು ಅದನ್ನು ಒಣಗಿಬಿಟ್ಟು ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆನಲ್ಲಿ ಆ ಎಕ್ಕದ ಗಿಡದ ಪುಡಿ ಅದೇನಿದೆ ಸಂಪೂರ್ಣ ಒಣಗಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಗಂಟನ್ನು ಕಟ್ಬಿಟ್ಟು ನಿಮ್ಮ ಮನೆಯ ಯಾವುದಾದರೂ ಒಂದು ಮೂಲೆ ಅಥವಾ ಯಾವುದಾದ್ರೂ ಒಂದು ಭಾಗದಲ್ಲಿ ಅದನ್ನು ಸಂಪೂರ್ಣವಾಗಿ ಆ ಗಂಟನ್ನು ಕಟ್ಬಿಡಿ ಅದನ್ನು, ಆಯಿತಾ? ತಲೆ ಬೇರೆ ಒಂದು ಮನೆ ಬಾಗಿಲು ಮೇಲಾಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆ ಆಗಿರ್ಬೋದು, ಎಲ್ಲಾದರೂ ಸರಿ, ಒಟ್ಟು ಅದು ಒಣಗಿದ ನಂತರ ಒಂದು ಬಿಳಿ ಬಟ್ಟೆನಲ್ಲಿ ಒಂದು ಗಂಟನ್ನು ಕಟ್ಬಿಟ್ಟು ಅದನ್ನು ಕಟ್ಬಿಡಿ ವೀಕ್ಷಕರೇ. ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯವರು ಎಲ್ಲೇ ಇರಲಿ, ಹೇಗೆ ಇರಲಿ ವೀಕ್ಷಕರೇ,
ಸರಳವಾದ ಒಂದು ಪರಿಹಾರ ಮಾರ್ಗದಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ನೋಡಿ, ದಯವಿಟ್ಟು ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿ ವೀಕ್ಷಕರೇ. ಖಂಡಿತವಾಗಲೂ ನಿಮಗೆ ಆ ಮುಖ್ಯ ಪ್ರಾಣನ ಒಂದು ಆಶೀರ್ವಾದದಿಂದ ನಿಮಗೆ ಈ ಕೆಲಸ ನಿಮಗೆ ಯಶಸ್ವಿ ಆಗ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಂಚಿಕೆಯನ್ನು ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.